ಕ್ವಿಕ್ಕಾಗಿ ಇವತ್ತಿನ ದಿನ ಏನೇನು ಸರ್ ಸಾಧನೆಗಳನ್ನು ನಾವು ನೋಡ್ತಾ ಬಂದಿವಿ ನರೇಂದ್ರ ಮೋದಿ ಸಾಹೇಬರು ಅಂತಕ್ಕಂಥದ್ದು ನಾವು ಫಸ್ಟ್ ಹೇಳ್ಬಿಟ್ಟಿದ್ದೆ ಸರ್. ಇಷ್ಟೆಲ್ಲ ಅಂಶಗಳ ಜೊತೆಗೆ ಸರ್ ಇವತ್ತು ಪ್ರಧಾನಮಂತ್ರಿ ಆದ ನಂತರ ನೋಡಿ ಸರ್ ಏನೇನು ಸಾಧನೆಗಳನ್ನು ನೋಡ್ತಾ ಬಂದ್ರಿ. ಎಸ್ ಇವತ್ತು ಸರ್ ಇದು ಮೂರನೇ ಅವಧಿ ಪ್ರಧಾನಮಂತ್ರಿ ಕ್ವಿಕ್ ರೀಸನ್. ಎಸ್ 2015 ಲೀಟರ್ ಸ್ಥಾಪನೆ ಮಾಡಿದ್ರು. 2015 ಯೋಗ ತಗೊಂಡ್ರು. ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಯೋಗ ಫಾರ್ ಎರ್ತ್ ಅಂಡ್ ಒನ್ ಹೆಲ್ತ್ ಅಂತಕ್ಕಂಥ ದೇವಕ್ಕೆ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಆಚರಣೆ ಮಾಡಿದ್ವಿ. ಯುಪಿಐ ಇವತ್ತು ಪ್ರಪಂಚದ ಬೇರೆ ದೇಶಗಳಿಗೆ ಮಾದರಿ 2016ರಲ್ಲಿ GST ಒನ್ ನೇಷನ್ ಒನ್ ಟ್ಯಾಕ್ಸ್ ಇವತ್ತು ಹಲವಾರು ತೆರಿಗೆಗಳು 13 ತೆರಿಗೆಗಳು ವಿಲೀನ ಮಾಡಿ ಜಾರಿಗೊಳಿಸಿದ್ವಿ. 2019 23 ಚಂದ್ರಯಾನ 3 ಜಾರಿಗೊಳಿಸಿ ಅತ್ಯಂತ ಯಶಸ್ವಿಯಾಗಿ ಆದಿತ್ಯ ಎಲ್1 ಸೂರ್ಯನ ಅಧ್ಯಯನಕ್ಕಾಗಿ ಜಾರಿಗೊಳಿಸಿದ್ವಿ. ಜಮ್ಮು ಕಾಶ್ಮೀರವನ್ನು ಸರ್ ಇವತ್ತು ರದ್ದು ಮಾಡಿ ಅಲ್ಲಿ ತಕ್ಕಂಥ ಭಯೋತ್ಪಾದನೆ ನಿಗ್ರಹ ಮಾಡಿದ್ವಿ. ಸರ್ ಇವತ್ತು ಭಾರತ ಸರ್ಕಾರ ಆತ್ಮನಿರ್ಭರ ಭಾರತ ಅಂತೇಳಿ ನಮ್ಮಲ್ಲಿ ವಸ್ತುಗಳು ಉತ್ಪಾದನೆ ಮಾಡಿ 2020 ತಗೊಂಡ್ವಿ. ಜೊತೆಗೆ ಸರ್ ಇವತ್ತು 2020 NEP ಹೊಸ ಶಿಕ್ಷಣ ನೀತಿಗೆ ಜಾರಿಗೊಳಿಸಿದ್ವಿ. ಇನ್ನು ಭಾರತ ಇವತ್ತು 2021 ಡಿಜಿಟಲ್ ಬಜೆಟ್ ಅನ್ನು ಆರಂಭಿಸಿದೆ. ಅತಿ ಹೆಚ್ಚು ಬಜೆಟ್ ಮಾಡಿ ಸರ್ ನಿರ್ಮಲಾ ಸೀತಾರಾಮನ್. ಇವತ್ತು ಭಾರತ ಡಿಜಿಟಲ್ ಅಂತ ಡಿಜಿಟಲ್ ಇಂಡಿಯಾ 2015 ಡಿಜಿಟಲ್ ಬಜೆಟ್ 2021 ಡಿಜಿಟಲ್ ಯೂನಿವರ್ಸಿಟಿ ಕೇರಳ ಇವತ್ತು ಇಂಡಿಯಾ ಡಿಜಿಟಲ್ ಆದ್ಯತೆ ನೀಡ್ತಾ ಇದ್ವಿ. ಜೊತೆಗೆ ಇವತ್ತು ಭಾರತ ವಸುದೈವ ಕುಟುಂಬ ಮಂತ್ರಿ G20 ಸಮಾವೇಶ ಆಯೋಜನೆ ಮಾಡಿದ್ವಿ. ವಿಶ್ವ ಕರ್ಮ ಯೋಜನೆ 18 ಪಾರಂಪರಿಕ ಕೌಶಲ್ಯ ತಗೊಂಡ್ವಿ. ಪ್ರತಿಯೊಂದು ಮನೆಗೆ 300 ಯೂನಿಟ್ ಕೊಡಬೇಕಂತ ಹೇಳಿ ಸೂರ್ಯಗಾರ ಯೋಜನೆ ತಗೊಂಡ್ವಿ. ಇವತ್ತು ಸರ್ ಕೇಂದ್ರ ಸರ್ಕಾರ 10 ವರ್ಷ ಪೂರೈಸಿದ ಕೆಲವು ಯೋಜನೆಗಳು ಇದು 11ನೇ ವರ್ಷ ಪದಾರ್ಪಣೆ ಮಾಡಿದ್ವಿ. ಹಾಗಾದ್ರೆ ಸರ್ ಇವತ್ತು ನೋಡ್ತಾ ಭಾರತ ಸರ್ಕಾರ ಜಾರಿಗೊಳಿಸಿದ ಯೋಜನೆಗಳು ಕೊನೆಯದಾಗಿ ನೋಡ್ತಾ ಕ್ವಿಕ್ ನೋಡಿ 2014ರಲ್ಲಿ ಮೇಕ್ ಇನ್ ಇಂಡಿಯಾ ತಗೊಂಡ್ವಿ. ಉದ್ದೇಶ ಭಾರತದಲ್ಲಿ ವಸ್ತುಗಳು ತಯಾರಿಸಿ ಸರ್ ವಿದೇಶಿ ವಸ್ತುಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಿ. 2014ರಲ್ಲಿ ರಾಷ್ಟ್ರೀಯ ಗೋಕುಲ ಮಿಷನ್ ತಗೊಂಡ್ರು. ಭಾರತದಲ್ಲಿ ಇವತ್ತು ಗೋವುಗಳನ್ನು ಸಾಕಣೆ ಮಾಡಬೇಕು. ಇವತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಣೆ ಮಾಡಿ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಕೊಟ್ಟೈತಿ. ಇವತ್ತು ಹುಲಿ ಐತಿ ಇದನ್ನ ಮಾಡಿ ಅಂತ ಹೇಳಿ. ಸೊ ಇವತ್ತು 2014ರಲ್ಲಿ ಜನರ ಯೋಜನೆ ತಗೊಂಡ್ವಿ. ಪ್ರತಿಯೊಬ್ಬರಿಗೆ ಸಹ ಶೂನ್ಯ ಮೊತ್ತದಲ್ಲಿ ಖಾತೆ ತೆಗೆಯಬೇಕು. 2014ರಲ್ಲಿ ಸಂಸದ ಆದರ್ಶ ಗ್ರಾಮ ಯೋಜನೆ ತೆಗೆದುಕೊಂಡು ಬಂದರು. ಸರ್ ಇವತ್ತು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಬೇಕು. ಪ್ರತಿಯೊಂದು ಹಳ್ಳಿಗಳಿಗೆ ಅನುದಾನವನ್ನು ಸಿಗಬೇಕು ಅಂತ ಹೇಳಿ 2014ರಲ್ಲಿ ಸ್ವಚ್ಛ ಭಾರತ ಯೋಜನೆ ತಗೊಂಡ್ರು. ಶೌಚಾಲಯ ಮತ್ತು ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ 2014ರಲ್ಲಿ ಮತ್ತೊಂದು ಕಾರ್ಯಕ್ರಮ ಜಾರಿಗೊಳಿಸಿದರೆ ಮನ್ ಕಿ ಬಾತ್ ಕಾರ್ಯಕ್ರಮ ಮನದಾಳದ ಮಾತಂತ ರೇಡಿಯೋ ಮುಖಾಂತರ ಇವತ್ತು ಆಲ್ ಇಂಡಿಯಾ ರೇಡಿಯೋ ಮಾಡ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿ ಅವರು ರೇಡಿಯೋ ಮುಖಾಂತರ ದೇಶದ ಜನರಿಗೆ ವಿವಿಧ ಸಂದೇಶಗಳನ್ನು ರವಾನಿಸುತ್ತಿದ್ದಾರೆ. 2015ರಲ್ಲಿ ಇವತ್ತು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಹೆಣ್ಣು ಮಕ್ಕಳ ಲಿಂಗಾನುಪಾತ ಸುಧಾರಿಸಲಿಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಹರಿಯಾಣ ರಾಜ್ಯದಲ್ಲಿ. ಸರ್ 2015ರಲ್ಲಿ ಹೃದಯ ಯೋಜನೆ ಅಂತ ತಗೊಂಡ್ಬಂದ್ವಿ. ಪ್ರವಾಸಿ ತಾಣಗಳ ಅಭಿವೃದ್ಧಿಗೋಸ್ಕರ ಇವತ್ತು ಕರ್ನಾಟಕದಿಂದ ಹಂಪಿ ಈ ಒಂದು ಹೃದಯ ಯೋಜನೆಗೆ ಸೆಲೆಕ್ಟ್ ಆಗಿದೆ. ಸರ್ 2015ರಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿ ಆಕ್ಸಿಡೆಂಟ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಂಡು ಬಂದ್ವಿ. ನೋಡಿ ಎಲ್ಲ ಸರ್ ಕ್ವಿಕ್ ಆಗಿ ಸಾಧನೆಗಳು ಗೊತ್ತಿರಬೇಕಾಗ್ತದ. ಜೊತೆಗೆ ಸರ್ ಇವತ್ತು ಪ್ರಮುಖವಾಗಿರ್ತಕ್ಕಂಥ ನೋಡ್ತಾ ಬಂದಾಗ 2015ರಲ್ಲಿ ಇವತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇನ್ನು 2015ರಲ್ಲಿ ಭಾರತ್ಮಾಲಾ ಸಾಗರಮಾಲಾ. ಸರ್ ಭಾರತ್ಮಾಲಾ ಅಂತ ಹೇಳಿದ್ರೆ ದೇಶದ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂಥದ್ದು. ಸಾಗರಮಾಲಾ ಅಂತ ಹೇಳಿದ್ರೆ ಬಂದರುಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆ ಜಾರಿಗೊಳಿಸಲಾಯಿತು. ಇನ್ನು 2015ರಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಜಾರಿಗೊಳಿಸಿ ಇವತ್ತು ಸ್ಕಿಲ್ ಇಂಡಿಯಾ ತರಬೇತಿ ಕೊಡ್ತಾ ಇದ್ವಿ. 2015ರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ದೇಶದ 100 ನಗರಗಳನ್ನು ಸ್ಮಾರ್ಟ್ ಸಿಟಿಯಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡು ತಗೊಂಡಿದ್ವಿ. ಇದರಿಂದ ಕರ್ನಾಟಕದಿಂದ 7 ನಗರಗಳು ಸ್ಮಾರ್ಟ್ ಸಿಟಿಗಳಾಗಿ ಆಯ್ಕೆಯಾಗಿವೆ. ಕರ್ನಾಟಕದ ಒಂದು ಸರ್ ಫಸ್ಟ್ ಸ್ಮಾರ್ಟ್ ಸಿಟಿ ಬೆಳಗಾವಿ ಮತ್ತೊಂದು ದಾವಣಗೆರೆ ಇನ್ನು 7 ನಗರಗಳು ಆಯ್ಕೆಯಾಗಿವೆ. ಇನ್ನು 2015ರಲ್ಲಿ ಮುದ್ರಾ ಯೋಜನೆ 3 ರೀತಿ ಲೋನ್ಗಳನ್ನು ನೋಡಿದ್ವಿ. ಸೊ ಕೆಲವೊಂದು ಹೊಸ ಯೋಜನೆಗಳಿದಾವೆ. ಸರ್ ಇವರು ಕ್ವಿಕ್ ಪಾಯಿಂಟ್ ಜೊತೆಗೆ ನಿಮ್ಮ ಶೀಘ್ರದಲ್ಲಿ ನಾನು ಕರ್ನಾಟಕ ಸರ್ಕಾರ ಯೋಜನೆ ಕೇಂದ್ರ ಸರ್ಕಾರ ಯೋಜನೆ ಹೇಳಿ ಮತ್ತೊಂದು ವಿಡಿಯೋ ಒಳಗೆ ಇಲ್ಲಿ ಸರ್ ಭಾಗವನ್ನು ನಾನು ಮುಗಿಸ್ಕೊಡ್ತೇನೆ ಬೇರೆ ಯೋಜನೆಗಳನ್ನು. ಎಸ್ 2015ರಲ್ಲಿ ಅಮೃತ ಯೋಜನೆ ತೆಗೆದುಕೊಂಡು ಬಂದ್ವಿ. ಸರ್ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಅಟಲ್ ಮಿಷನ್ ಫಾರ್ ರಿಸರ್ವೇಷನ್ ಅಂತ ಬರ್ತಾ ಹೋಗ್ತದೆ. ಸೊ ನಗರಗಳ ಅಭಿವೃದ್ಧಿಗೆ ಇನ್ನು 2015ರಲ್ಲಿ ಪ್ರತಿಯೊಬ್ಬರಿಗೆ ಮನೆಯನ್ನು ಕಲ್ಪಿಸಬೇಕಂತ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೊಳಿಸಿತು. ಗುಡಿಸಲು ಮುಕ್ತ ಭಾರತ ಮಾಡಬೇಕು, ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ 2015ರಲ್ಲಿ ಪ್ರತಿಯೊಬ್ಬರು ಪೆನ್ಷನ್ ತಗೋಬೇಕಂತ ಹೇಳಿ ಅಟಲ್ ಪೆನ್ಷನ್ ಯೋಜನೆ ಅಂತಿದೆ. 2016ರಲ್ಲಿ ದೇಶದಲ್ಲಿ ನವೋದ್ಯಮ ಸ್ಥಾಪನೆ ಆಗಬೇಕು, ಹೊಸ ಸರ್ ಎಂಟರ್ಪ್ರೈನರ್ ಆಗಬೇಕು ಅಂತ ಹೇಳಿ ಸ್ಟಾರ್ಟ್ಅಪ್ಸ್ಗಳನ್ನು ತಗೊಂಡು ಇನ್ನು SC ST ಮೇಳವರು ಸರ್ ಇವತ್ತು ಉದ್ಯಮಿಗಳಾಗಬೇಕು ಅಂತ ಹೇಳಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಯೋಜನೆ ತಗೊಂಡು ಸ್ಟಾರ್ಟ್ಅಪ್ ಇಂಡಿಯಾ. ಎಸ್ ಇನ್ನು ಪ್ರತಿಯೊಬ್ಬರು ಆರೋಗ್ಯದಿಂದ ಸರ್ ಇವತ್ತು ಗುಣಮುಖರಾಗಬೇಕು, ಯಾರು ಆರೋಗ್ಯದಿಂದ ಬಳಲಬಾರದು ಅಂತ ಹೇಳಿ ಆಯುಷ್ಮಾನ್ ಭಾರತ ಯೋಜನೆ 2018ರಲ್ಲಿ ಜಾರಿಗೊಳಿಸಿತು. ಪ್ರತಿಯೊಂದು ಮನೆಗೆ ನೀರು ಸಿಗಬೇಕು ಅಂತ ಹೇಳಿ 2019ರಲ್ಲಿ ಜಲ್ ಜೀವನ್ ಮಿಷನ್ ಅನ್ನು ಜಾರಿಗೊಳಿಸಿದ್ವಿ. ಪ್ರತಿ 24/7. ಎಸ್ ಇನ್ನು 2020ರಲ್ಲಿ ಕೋವಿಡ್ ಅನ್ನು ಇವತ್ತು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆ ಮುಖಾಂತರ ಇವತ್ತು ಭಾರತವನ್ನು ರಕ್ಷಣೆ ಮಾಡಲಾಯಿತು. ಹಲವಾರು ಜನ ನಾವು ಕಳ್ಕೊಂಡಿವಿ. ಅದೇ ಸಂದರ್ಭದಲ್ಲಿ ದೇಶದಲ್ಲಿ ಇವತ್ತು ವಿದೇಶ ಮೇಲೆ ಅವಲಂಬನೆ ಕಡಿಬೇಕು, ದೇಶಕ್ಕೆ ಬಂದಿರತಕ್ಕಂಥ ನಾಗರಿಕರು ಇಲ್ಲೇ ಉಳಿಬೇಕು ಅಂತ ಹೇಳಿ ಆತ್ಮನಿರ್ಭರ ಭಾರತವನ್ನು ಕೈಗೊಳ್ಳಲಾಯಿತು. 2020ರಲ್ಲಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನುಕೂಲ ಇದ್ದಿಲ್ಲ 10,000 ಕೊಡೋದಾಗಿ ಸೋನಿಧಿ ಯೋಜನೆ ಅಂತ ತಗೊಂಡು ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ ನಿಧಿ ಅಂತ ಹೇಳಿ ಬೀದಿ ವ್ಯಾಪಾರಿಗಳಿಗೆ. ಎಸ್ ಇನ್ನು ಇದೇ 2020ರಲ್ಲಿ ಪ್ರಧಾನಮಂತ್ರಿ ಸ್ವಾಮಿತ್ವ ಯೋಜನೆ ಸರ್ ಪ್ರಧಾನಮಂತ್ರಿ ಸ್ವಾಮಿತ್ವ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಅಂತಕ್ಕಂಥ ಸಹ ಗೊತ್ತಿರಬೇಕಾಗುತ್ತೆ. ಎಸ್ ಸೊ ಅದೇ ರೀತಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಮಿಷನ್ ಕರ್ಮಯೋಗಿ ಯೋಜನೆಯನ್ನು 2020ರಲ್ಲಿ ಜಾರಿಗೊಳಿಸಲಾಯಿತು. IAS ಅಧಿಕಾರಿಗಳಿಗೆ ಸರ್ ಪ್ರಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ. ಇನ್ನು ಪ್ರಧಾನಮಂತ್ರಿ ಅನ್ನ ಗರೀಬ್ ಕಲ್ಯಾಣ ಯೋಜನೆ ಅಂತ ಹೇಳಿ ಇವತ್ತು 2016ರಲ್ಲಿ ಆಕ್ಚುಲಿ ಗರೀಬ್ ಕಲ್ಯಾಣ ಯೋಜನೆ ಬಂದಿದ್ದು 2016ರಲ್ಲಿ. ಸೊ ಅನ್ನ ಗರೀಬ್ ಕಲ್ಯಾಣ ಯೋಜನೆ ಅಂತ ಹೇಳಿ ಪ್ರತಿಯೊಬ್ಬರಿಗೆ ರೇಷನ್ ಕೊಡಬೇಕು ಅಂತಕ್ಕಂಥದ್ದು ನಿರ್ಣಯವಾಯಿತು. ಇನ್ನು ಸರ್ ಅಗ್ನಿಪಥ್ ಅಂತ ಯೋಜನೆ ತಗೊಂಡು ದೇಶದ ಯುವ ಸೈನಿಕರನ್ನು ಆಯ್ಕೆ ಮಾಡಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ಸರ್ ಸೇವೆ ನಂತರ ಇವತ್ತು ಯುವಕರನ್ನು ದೇಶದ ಸೈನ್ಯಕ್ಕೆ ನಾವು ಮುಳ್ಪಡಬೇಕು ಅಂತ ಹೇಳಿ ಇವತ್ತು ಅಗ್ನಿಪಥ್ ಯೋಜನೆ ಅಂತ ಹೇಳಿ 2022ರಲ್ಲಿ ಜಾರಿಗೊಳಿಸಲಾಯಿತು. ಇನ್ನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಹೇಳಿ ದೇಶದ 18 ಪಾರಂಪರಿಕ ಕೌಶಲ್ಯಗಳಿಗೋಸ್ಕರ 2023ರಲ್ಲಿ ವಿಶ್ವಕರ್ಮ ಯೋಜನೆ ಜಾರಿಗೊಳಿಸಲಾಯಿತು. ಇನ್ನು ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆ ಭಾರತ ಮುಂದೆ ಫ್ಯೂಚರ್ ನಾವು ಸೋಲಾರ್ ಮೇಲೆ ವೈಂಡ್ ಮೇಲೆ ಫ್ಯೂಚರ್ ನವೀಕರಿಸಬಹುದಾದ ಸಂಪನ್ಮೂಲಗಳ ಮೇಲೆ ನಾವು ಅವಲಂಬನೆ ಆಗಬೇಕಂತ ಹೇಳಿ ಸೂರ್ಯಗರ್ ಯೋಜನೆ ಮುಖಾಂತರ ಇವತ್ತು ಪ್ರತಿ ಮನೆಗೆ ಸೋಲಾರ್ ಮುಖಾಂತರ 300 ಯೂನಿಟ್ ಉಚಿತವಾಗಿ ವಿದ್ಯುತ್ ಘೋಷಣೆ ಮಾಡಿದೆ ಕರ್ನಾಟಕ ಸರ್ಕಾರ. ಸರ್ ಇವತ್ತು ಗೃಹ ಜ್ಯೋತಿ ಅಂತ 200 ಯೂನಿಟ್ ಇದೆ, ಬಟ್ ಇಲ್ಲಿ ಸೋಲಾರ್ ಮುಖಾಂತರ ಪ್ರತಿ ತಿಂಗಳಿಗೆ ಸರ್ 300 ಯೂನಿಟ್ ಕೊಡುವುದಾಗಿ ಕೇಂದ್ರ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ. ಈಗ ಆಲ್ರೆಡಿ 10 ಲಕ್ಷ ಮನೆಗಳಾಗಿದೆ. 2027 ಇಡೀ ದೇಶಾದ್ಯಂತ ವಿಸ್ತರಣೆ ಮಾಡಲಾಗುವುದು ಅಂತಕ್ಕಂಥ ತಿಳಿಸಲಾಗಿದೆ. ಎಸ್ ಸೊ ಇವೆಲ್ಲ ಅಂತ ಇಷ್ಟ ಅಲ್ಲದೆ ಇನ್ನು ವಿಶ್ವದ ನಂಬರ್ 1 ಆಗಿ ಭಾರತ ಇವತ್ತು ಹಲವಾರು ಮೂರ್ತಿಗಳನ್ನು ಸೇತುವೆಗಳನ್ನು ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ತನ್ನದೇ ಆದ ಆದ್ಯತೆಯನ್ನು ನೀಡಿದೆ. ಇದರ ಜೊತೆಗೆ ಭಾರತ ಫಸ್ಟ್ ನರೇಂದ್ರ ಮೋದಿ ಸರ್ಕಾರ ನೂತನ ಸಂಸತ್ತನ್ನ